ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಹಾಗೆ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ವಿಶ್ವಾಸ ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕದ ಬೈ ಎಲೆಕ್ಷನ್ ರಿಸಲ್ಟ್ ಕೇಳಿ ಶಾಕ್ ಆಯಿತು. ಆ ಶಾಕಿಂದ ಹೊರಗೆ ಬರೋದಕ್ಕೇ ತುಂಬ ಟೈಮ್ ಹಿಡಿತು ಸ್ನೇಹಿತರೆ. ಯಾಕೆಂದರೆ ಎಕ್ಸಿಟ್ ಪೋಲ್ಗಳು ಏನು ಹೇಳಿತು ಅಂದರೆ, ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು 30,000 ಲೀಡಲ್ಲಿ ಗೆಲ್ತಾರೆ ಅಂತ ಹೇಳಿತ್ತು. ಅದು ಕೂಡ ಊಸಿ ಆಯಿತು. ಹಾಗೆ ಸಂಡೂರಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರು ಬಹು ಕಮ್ಮಿ ಮಾರ್ಜಿನಲ್ಲಿ ಗೆಲ್ತಾರೆ ಅಂತ ಹೇಳಿದರು. ಅದೊಂದು ಸ್ವಲ್ಪ ಓಕೆ ಒಂದು 9,000 ಲೀಡಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರು ಗೆದ್ದಿದ್ದಾರೆ. ಹಾಗೆ ಶಿಗಾವಿಲಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರು ಬಹು ಮತಗಳ ಒಂದು ಮಾರ್ಜಿನ್, ಒಂದು ನೆಕ್ಸ್ಟ್ ಲೆವೆಲ್ ಮಾರ್ಜಿನ್ ಅಂದರೆ 50,000 ಲೀಡಲ್ಲಿ ಗೆಲ್ತಾರೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳಿತ್ತು. ಆದರೆ ಈಗ ಅದೆಲ್ಲ ಊಸಿಯಾಗಿದೆ ಸ್ನೇಹಿತರೆ. 3 ಕಾಂಗ್ರೆಸ್ ಹೊಡೆದಿದ್ದಾರೆ. ಹಾಗೆ 135 ಸೀಟ್ಗಳಿತ್ತು ಕಾಂಗ್ರೆಸ್ಗೆ, ಈಗ 138 ಆಗಿದೆ. BJP ಹಾಗೆ 65 ಇತ್ತು, JDS 18 ಇತ್ತು, ಅದೇ ರೀತಿ 18 ಇದೆ. ಏನು ಚೇಂಜಸ್ ಆಗಿಲ್ಲ. ಕಾಂಗ್ರೆಸ್ಸಲ್ಲಿ 135 ಇತ್ತು, 138 ಆಯಿತು. ಸಿಕ್ಕಾಪಟ್ಟೆ ಶಾಕಿಂಗ್ ನ್ಯೂಸ್. ಈ ಥರನೂ ಆಗ್ಬಹುದಾ? ಚನ್ನಪಟ್ಟಣದಲ್ಲಿ ಇನ್ ಕೇಸ್ ಯೋಗೇಶ್ವರ್ ಅವರಿಗೆ BJPಯಿಂದ ಟಿಕೆಟ್ ಕೊಟ್ಟಿದ್ರೆ ಈ ರೀತಿ ಮೈತ್ರಿ ಅಭ್ಯರ್ಥಿಗೆ ನಿರಾಸೆ ಆಗ್ತಿರಲಿಲ್ಲ. ಯಾಕೆಂತೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ MP ಎಲೆಕ್ಷನಲ್ಲಿ ಮಂಡ್ಯದಲ್ಲಿ ಸೋತಿದ್ರು ಸುಮಲತಾ ವಿರುದ್ಧ. ಹಾಗೆ ರಾಮನಗರದಲ್ಲಿ MLA ಎಲೆಕ್ಷನ್ ಕಾಂಗ್ರೆಸ್ ವಿರುದ್ಧ ಸೋತಿದ್ರು. ಅದು ಅವರ ಭದ್ರಕೋಟೆ ಅಂತಲೇ ಹೇಳ್ಬೋದು. ಕುಮಾರಸ್ವಾಮಿ ಅವರ ಭದ್ರಕೋಟೆ ಅಂತ ಹೇಳ್ಬೋದು. ರಾಮನಗರ ಅಲ್ಲಿ ಕೂಡ ಸೋತಿದ್ರು. ಹಾಗೆ ಚನ್ನಪಟ್ಟಣ MLA ಆಗಿ ಯೋಗೇಶ್ ವಿರುದ್ಧ ಕುಮಾರಸ್ವಾಮಿ ಅವರು ಗೆದ್ದಿದ್ರು. ಗೆದ್ದಿ ಮಿನಿಸ್ಟರ್ ಆದಮೇಲೆ ಇವಾಗ ಮತ್ತೆ ಬೈ ಎಲೆಕ್ಷನ್ ಆಯಿತು. ಬೈ ಎಲೆಕ್ಷನಲ್ಲಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ. ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ದೇವೇಗೌಡರು ಕುಟುಂಬಕ್ಕೆ ಇದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಏಕೆಂತ ಹೇಳಿದ್ರೆ ದೊಡ್ಡ ರಾಜಕಾರಣಿಗಳು BJP ಆಗಿರ್ಬೋದು, JDS ಅಭ್ಯರ್ಥಿ ಆಗಿರ್ಬೋದು, ಯಾರೇ ಆಗಿರ್ಬೋದು, JDS ಕಾರ್ಯಕರ್ತ ಆಗಿರ್ಬೋದು, ಎಲ್ಲರ ಒಲವು ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತಲೇ ಇದ್ದಿತ್ತು. ಹಾಗೆ CP ಯೋಗೇಶ್ವರ್ ಅವರು ರಿಸಲ್ಟ್ ಬರೋಕ್ಕಿಂತ ಮುಂಚೆ ಮೈತ್ರಿ ಅಭ್ಯರ್ಥಿಗೆ ಪ್ಲಸ್ ಆದರೂ ಆಗ್ಬೋದು ಅಂತಲೂ ಕೂಡ ಹೇಳಿದರು. ಆದರೆ ಅವ್ರಿಗೆ ಪ್ಲಸ್ ಆಗುತ್ತೆ ಅಂತ ರಿಸಲ್ಟ್ ಬಂದಮೇಲೆ ಗೊತ್ತಾಗಿದ್ದು, ಎಲೆಕ್ಷನ್ ರಿಸಲ್ಟ್ ಬಂದಮೇಲೆ ಗೊತ್ತಾಗಿದ್ದು ಸ್ನೇಹಿತರೆ. ಶಾಕಿಂಗ್ ನ್ಯೂಸ್. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾರೂ ಕೂಡ. ಎಕ್ಸಿಟ್ ಪೋಲ್ಗಳು ಹೇಳಿದ್ದೆ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತ. ಅದನ್ನು ತಡ್ಕೊಳಕ್ಕಾಗಲಿಲ್ಲ. ಯಾಕೆಂತೇಳಿದ್ರೆ CP ಯೋಗೇಶ್ವರ್ ಅವರು ತಗೊಂಡಿರೋ ವೋಟ್ಗಳು 1,12,642. ನಿಖಿಲ್ ಕುಮಾರಸ್ವಾಮಿ ಅವರು ತಗೊಂಡಿರುವಂತಹ ಮತಗಳು 87,229. ಅಂದರೆ ಗೆಲುವಿನ ಅಂತರ 25,413 ಗೆಲುವಿನ ಅಂತರ. ಇಲ್ಲಿ ಏನಕ್ಕೆ ಈ ಥರ ಆಗಿದೆ ಅಂತ ಹೇಳಿದ್ರೆ, ಮುಸ್ಲಿಮ್ಸ್ ಮತದಾರರು ಕಾಂಗ್ರೆಸ್ಗೆ ಹಾಕಿದ್ದಾರೆ, CP ಯೋಗೇಶ್ವರ್ ಅವರಿಗೆ ಹಾಕಿದ್ದಾರೆ. ಕುಮಾರಸ್ವಾಮಿ ಅವ್ರನ್ನ ಇಷ್ಟಪಡುವಂತಹ ಮುಸ್ಲಿಂ ಮತದಾರರು ಇಲ್ಲಿ ಡಿವೈಡ್ ಆಗಿದ್ದಾರೆ. ಇನ್ ಕೇಸ್ ಮೈತ್ರಿ ಆಗದೆ JDS ಒಂದೇ ನಿಂತಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವು ಬಹುತೇಕ ಖಚಿತ ಅಂತ ಹೇಳ್ಬೋದಾಗಿತ್ತು. ಯಾಕೆಂತೇಳಿದ್ರೆ ಇಲ್ಲಿ BJP JDS ಎರಡೂ ಸೇರಿ ಮೈತ್ರಿ ಆಗಿದೆ. ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ನಿಂತಿದ್ರು. ಹಾಗಾಗಿ ಅವರ ಸೋಲಿಗೆ ಇದೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ನಿಮಗೆ ಮುಸ್ಲಿಮ್ಸ್ ಯಾವುದೇ ಕಾರಣಕ್ಕೂ ವೋಟ್ ಹಾಕೋದಿಲ್ಲ.
ಇಲ್ಲಿಗೆ BJPಗೆ ಯಾವುದೇ ಕಾರಣಕ್ಕೂ ಓಟ್ ಹಾಕೋದಿಲ್ಲ. ಒಂದು 5ರಿಂದ 6% ಓಟ್ ಹಾಕಿರ್ಬೋದು. ಹಾಗೆ ಬೇರೆಯವ್ರನ್ನ ಯಾಕೆ ಗೆಲ್ಲಿಸ್ಬೇಕು, ನಮ್ಮಲ್ಲಿರುವಂತಹ ಯೋಗೇಶ್ವರ್ CP ಯೋಗೇಶ್ವರ್ ಅವ್ರನ್ನೇ ಗೆಲ್ಲಿಸ್ಕೊಳ್ಳೋಣ ಅಂತ ಜನರ ಮನಸ್ಥಿತಿಗೆ ಬಂದಿತ್ತು. ಕೊನೆ ಕ್ಷಣದವರೆಗೂ ಇಲ್ಲ, ಆ ಮನುಷ್ಯನ ಗೆಲ್ಲಿಸ್ಬೇಕು, CP ಯೋಗೇಶ್ವರ್ ಅವ್ರನ್ನ ಯಾವುದೇ ಪಕ್ಷದಲ್ಲಿ ನಿಂತಿದ್ರು CP ಯೋಗೇಶ್ವರ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಚನ್ನಪಟ್ಟಣದ ಜನತೆ ತೀರ್ಮಾನ ಮಾಡಿತ್ತು ಅಂತ ಹೇಳಲಾಗಿದೆ. ಹ್ಯಾಟ್ರಿಕ್ ಸೋಲು ಅಂತ ಹೇಳ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹ್ಯಾಟ್ರಿಕ್ ಸೋಲು ಅಂತ ಹೇಳ್ಬೋದು. BJPಯವರು ಹೇಳಿದ್ರಂತೆ ಯಾರಿಗೆ, ಕುಮಾರಸ್ವಾಮಿ ಅವರಿಗೆ, ಇಲ್ಲ ಬೇರೆಯವ್ರನ್ನ ನಿಲ್ಸೋಣ, ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಬೇಡ ಅಂತ ಹೇಳಿದ್ರಂತೆ. ಇಲ್ಲ ಮೋದಿಯವ್ರ ಹತ್ರ ಕುಮಾರಸ್ವಾಮಿಯವರು ಮಾತಾಡಿ, ಅಮಿತ್ ಶಾ ಅವ್ರ ಹತ್ರ ಮಾತಾಡಿ, ದೇವೇಗೌಡರು ಮೋದಿಯವರಿಗೆ ಕರೆ ಮಾಡಿ, ಇಲ್ಲ ನನ್ನ ಮೊಮ್ಮಗನಿಗೆ ಟಿಕೆಟ್ ಬೇಕು, ಏಕೆಂದರೆ ಚನ್ನಪಟ್ಟಣ ನಮ್ಮ ಜೆ ಡಿ ಎಸ್ ಅಸ್ತಿತ್ವ, JDS ನಮ್ಮ ಕೋಟೆ, ಚನ್ನಪಟ್ಟಣ ನಮ್ಮ ಕೋಟೆ ಅಂತ ಹೇಳಿದ್ರಂತೆ. ಗೆಲ್ಸ್ಕೊಂಬರ್ತೀವಿ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸ್ಕೊಂಬರ್ತೀವಿ ಅಂತ ಕೂಡ ಹೇಳಿದ್ರಂತೆ. ಹಾಗೆ BJPಯಿಂದ ಅಶೋಕ್ ಆಗಿರ್ಬೋದು, ಆಮೇಲೆ ಸದಾನಂದ ಗೌಡ ಆಗಿರ್ಬೋದು, ಹಾಗೆ ನಿಮಗೆ ಸುಮಾರು ಜನ ಲೀಡರ್ಸ್ಗಳು ನಿಖಿಲ್ ಪರ, BJP ಲೀಡರ್ಸ್ಗಳು ತೇಜಸ್ವಿ ಸೂರ್ಯ ಆಗಿರ್ಬೋದು, ಸುಮಾರು ಜನ ಲೀಡರ್ಸು ಅಶ್ವಥ್ ನಾರಾಯಣ ಆಗಿರ್ಬೋದು, ಎಲ್ಲರೂ ನಿಖಿಲ್ ಪರ ನಿಂತ್ಕೊಂಡ್ರು. ಬಟ್ ಗೆಲ್ಲಕ್ಕಾಗಲಿಲ್ಲ. ಒಂದ್ಸಲ ನನ್ನ ಮೊಮ್ಮಗನ್ನ ಗೆಲ್ಲಿಸಿ ಅಂತ ದೊಡ್ಡಗೌಡರು ಜನಗಳ ಹತ್ರ ಕೇಳ್ಕೊಂಡ್ರು. ಹಾಗೆ ಕುಮಾರಸ್ವಾಮಿಯವರು ಕೂಡ ನನ್ನ ಮಗನ್ನ ಗೆಲ್ಲಿಸಿ, ಒಳ್ಳೇದಾಗುತ್ತೆ, ಒಳ್ಳೆ ಕೆಲಸಗಳು ಮಾಡ್ತೀನಿ ಅಂತಲೂ ಕೂಡ ಹೇಳಿದರು. ಯಾಕೆಂದರೆ ಸೆಂಟ್ರಲ್ ಮಿನಿಸ್ಟರ್ ಆಗಿರೋ ಕಾರಣ ಕೆಲಸಗಳು ಮಾಡ್ತೀನಿ ಅಂತಲೂ ಹೇಳಿದರು. ಬಟ್ ಜನ ಯಾಕೆ ಈ ಥರ ಡೈವರ್ಟ್ ಆದರೂ ಗೊತ್ತಿಲ್ಲ. ಎಲ್ಲರ ಕಣ್ಣು ನಿಖಿಲ್ ಕುಮಾರಸ್ವಾಮಿ ಮೇಲಿತ್ತು. ಯಾಕೆಂತ ಹೇಳಿದ್ರೆ 2 ಸಲ ಸೋತಿದ್ರು, ಅನುಕಂಪದಿಂದ ಜನಗಳು ಓಟ್ ಹಾಕ್ತಾರೆ ನಿಖಿಲ್ ಕುಮಾರಸ್ವಾಮಿಗೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಆ ಅನುಕಂಪ ವರ್ಕ್ ಆಗಿದ್ದು CP ಯೋಗೇಶ್ವರ್ ಅವರಿಗೆ, ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಅವರಿಗೆ ಅನುಕಂಪ ವರ್ಕ್ ಆಯಿತು ಅಂತ ಹೇಳುತ್ತೆ. ಯಾಕೆಂತ ಹೇಳಿದ್ರೆ ಲಾಸ್ಟ್ ಒಂದು 2 ಡೇಸಲ್ಲಿ ಎಲೆಕ್ಷನ್ ಕ್ಯಾನ್ವಸ್ ಎಲ್ಲ ಸ್ಟಾಪ್ ಮಾಡಬೇಕು ಅಂತ ಹೇಳಿದಾಗ, ಲಾಸ್ಟ್ ಒಂದು 2 ಡೇಸಲ್ಲಿ ಇದ್ದಾಗ ಜಮೀರ್ ಅಹಮದ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಗೌಡರ ಕುಟುಂಬನ ನಾನು ಕೊಂಡ್ಕೊತೀನಿ ಅಂತ ಹೇಳ್ತಾರೆ. ಒಂದೇ ಒಂದು ಸ್ಟೇಟ್ಮೆಂಟಿಂದ ವೋಟ್ ಈ ಕಡೆ ಡಿವೈಡ್ ಆಗ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪ್ಲಸ್ ಆಗ್ಬೋದು ಅಂತ ಎಷ್ಟೋ ಜನ ಅಂದ್ಕೊಂಡಿದ್ರು. ಆದರೆ ಅದು ಮೈನಸ್ ಆಯಿತು ಸ್ನೇಹಿತರೆ. ಇವಾಗ CP ಯೋಗೇಶ್ವರ್ ಅವರು ಚನ್ನಪಟ್ಟಣದ ಬೊಂಬೆ ನಾಡಿನ MLA ಅಂತಲೇ ಹೇಳಲಾಗುತ್ತೆ. ಹಾಗೆ ಗೆದ್ದಿದ್ದಾರೆ. CP ಯೋಗೇಶ್ವರ್ ಗೆಲ್ಲ ಜೊತೆಗೆ DK ಶಿವಕುಮಾರ್ ಹಾಗೂ DK ಸುರೇಶ್ DK ಬ್ರದರ್ಸ್ ತುಂಬ ಖುಷಿಯಲ್ಲಿ ಇದ್ದಾರೆ. ಹಾಗೆ ಇನ್ನು ಸಂಡೂರಿಗೆ ಬರೋದಾದರೆ, ಅನ್ನಪೂರ್ಣ ತುಕಾರಾಮ್ ಅವರ ಪತ್ನಿ ಕಾಂಗ್ರೆಸ್ ಅಭ್ಯರ್ಥಿ, ಹಾಗೆ ಬಂಗಾರು ಹನುಮಂತು BJPಯ ಕ್ಯಾಂಡಿಡೇಟ್. ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ತುಕಾರಾಮ್ ಅವರು 93,616 ಓಟ್ಗಳು ತಗೊಂಡಿದ್ದಾರೆ. ಹಾಗೆ ಬಂಗಾರು ಹನುಮಂತು ಅವರು BJP ಅಭ್ಯರ್ಥಿ 83,967 ಮತಗಳನ್ನ ಪಡ್ಕೊಂಡಿದ್ದಾರೆ ಬಂಗಾರು ಹನುಮಂತು ಅವರು. ಹಾಗೆ ಗೆಲುವಿನ ಅಂತರ ನೋಡಿದ್ರೆ 9,649. ಒಳ್ಳೆ ಫೈಟ್ ಕೊಟ್ಟಿದ್ದಾರೆ ಬಂಗಾರು ಹನುಮಂತು ಅವರು, ಒಳ್ಳೆ ಫೈಟ್ ಕೊಟ್ಟಿದ್ದಾರೆ. ಬಟ್ ಇದು 50-50 ಅಂತಲೇ ಹೇಳ್ತಾ ಇದ್ರು. ಇದರ ಅನ್ನಪೂರ್ಣ ಅವ್ರು ಗೆಲ್ಬೇಕಾಗಿತ್ತು 50, ಇಲ್ಲ ಬಂಗಾರು ಹನುಮಂತು ಅವರು ಗೆಲ್ತಾರೆ ಅಂತಲೇ ಇದ್ದಿದೆ. ಎಕ್ಸಿಟ್ ಪೋಲು ಕೂಡ ಅದೇ ರೀತಿ ಹೇಳ್ತಿತ್ತು, 50-50 ಅಂತಲೇ ಹೇಳ್ತಾ ಇತ್ತು. ಹಾಗೆ ಇದು ಸಂಡೂರಿನ ಕಾಂಗ್ರೆಸ್ ಭದ್ರಕೋಟೆ ಅಂತಲೂ ಕೆಲವು ಜನ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಕೆಲಸಗಳು ನಡೆದಿತ್ತು. ಹಾಗೆ ಇಲ್ಲಿ ಏನು ವರ್ಕ್ ಆಗಿದೆ ಸಂಡೂರಲ್ಲಿ ಅಂತ ಹೇಳಿದ್ರೆ 2,000 ಕಾಂಗ್ರೆಸ್ ಕೊಡ್ತಿದ್ದಂತಹ 2,000 ಹೆಣ್ಮಕ್ಳಿಗೆ 2,000 ಕೊಡ್ತಿರಲ್ಲ, ಅದು ಇಲ್ಲಿ ತುಂಬ ವರ್ಕೌಟ್ ಆಗಿದೆ. ಹಾಗೆ ಬಸ್ ಫ್ರೀ ಇದೆ. ಆ ಸಿಂಪತಿಯಿಂದ ಅನ್ನಪೂರ್ಣ ತುಕಾರಾಮ್ ಅವರು ಗೆದ್ದಿದ್ದಾರೆ. ಇನ್ನು ಶಿಗಾವಿಗೆ ಬರೋದಾದರೆ
ಭರತ್ ಬೊಮ್ಮಾಯಿ ಅವರ ಪುತ್ರ, ಎಕ್ಸ್ ಸಿ ಎಂ ಅವರ ಪುತ್ರ, BJP ಅಭ್ಯರ್ಥಿ 87,308 ಮತಗಳನ್ನ ಪಡ್ಕೊಂಡಿದ್ದಾರೆ. ಯಾರು? ಭರತ್ ಬೊಮ್ಮಾಯಿ ಅವರು. ಹಾಗೆ ಯಾಸಿರ್ ಖಾನ್ ಕಾಂಗ್ರೆಸ್ ಅಭ್ಯರ್ಥಿ 1,07,56 ಮತಗಳನ್ನ ಪಡ್ಕೊಂಡು ಗೆದ್ದಿದ್ದಾರೆ. ಯಾಸಿರ್ ಖಾನ್ ಪಠಾಣ್ ಕಾಂಗ್ರೆಸ್ ಅಭ್ಯರ್ಥಿ. ಲಾಸ್ಟ್ ಟೈಮ್ ಕೂಡ ಆ ಬೊಮ್ಮಾಯಿ ಅವರ ವಿರುದ್ಧ ಇವರು ಸೋತಿದ್ರು. ಈಗ ಆ ಸೇಡನ್ನು ತೀರಿಸ್ಕೊಂಡಿದ್ದಾರೆ. ಅವ್ರನ್ನ ಮಗನ ನಿಲ್ಲಿಸಿದ್ರು, ಭರತ್ ಬೊಮ್ಮಾಯಿನ. ಅವ್ರನ್ನ ಸೆಡ್ಡು ಹೊಡೆದು ಯಾಸಿರ್ ಖಾನ್ ಪಠಾಣ್ ಗೆದ್ದು ಬೀಗಿದ್ದಾರೆ ಸ್ನೇಹಿತರೆ. ಗೆಲುವಿನ ಅಂತರ 13,448. ಏನಪ್ಪ, ಎರಡು ಕಡೆನೂ ಹಿಂಗೆ ಆಗೋಯ್ತಲ್ಲ, ಚನ್ನಪಟ್ಟಣನೂ ಹಿಂಗೆ ಆಯಿತು, ಶಿಗಾವಿಲೂ ಇದೇ ಥರ ಆಯ್ತಲ್ಲ ಅಂತ ಕೆಲವು ಜನ ಅಂತಾರೆ. ಹೌದು, ಇಬ್ಬರೂ ಕೂಡ ಎಕ್ಸ್ ಸಿ ಎಂ ಮಕ್ಕಳು. ಭರತ್ ಬೊಮ್ಮಾಯಿ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಇಬ್ಬರೂ ಕೂಡ ಎಕ್ಸ್ ಸಿ ಎಂ ಮಕ್ಕಳು. ಹಾಗೆ ಪ್ರೆಸೆಂಟ್ ಮಿನಿಸ್ಟರ್ಸ್ ಮಕ್ಕಳು. ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ದೇವೇಗೌಡರ ಪ್ರೀತಿಯ ಮೊಮ್ಮಗ. ಏನಕ್ಕೆ ಈ ಥರ ಆಯಿತು? ಯಾವ ಒಂದು ಕಾರಣಕ್ಕೋಸ್ಕರ ಈ ಥರ ಆಯಿತು? ಆಮೇಲೆ ಶಿಗಾವಿಲಿ ಲಾಸ್ಟ್ ಟೈಮ್ ನಿಮಗೆ ಬಸವರಾಜ ಬೊಮ್ಮಾಯಿ ಅವರು ಬಹು ಮತಗಳ ಅಂತರದಲ್ಲಿ ಗೆದ್ದಿದ್ರು. ಬಟ್ ಯಾಕೆ ಅವ್ರ ಮಗನಿಗೆ ಈ ಸಲ ಗೆಲ್ಸೋಕ್ಕೆ ಆಗಲಿಲ್ಲ? ಬೊಮ್ಮಾಯಿ ಅವರ ವರ್ಚಸ್ಸು ಶಿಗಾವಿಲಿ ಕಮ್ಮಿ ಆಗಿದೆಯಾ? ಹಾಗೆ ಯಾಸಿರ್ ಖಾನ್ ಪಠಾಣ್ ಅವರ ಜನಗಳ ಜೊತೆ ಬೆರೀತಿದ್ದಂತಹ ರೀತಿ ಚೆನ್ನಾಗಿತ್ತಾ? ಕೆಲಸಗಳು ಮಾಡಿದ್ರಾ? 65,000 ಜನ ಮುಸ್ಲಿಮ್ಸರಿದ್ದಾರೆ ಶಿಗಾವಿಲಿ. ಅದೆಲ್ಲ ಯಾಸಿರ್ ಖಾನ್ ಪಠಾಣ್ ಅವ್ರಿಗೆ ಪ್ಲಸ್ ಆಯಿತು ಅಂತ ಹೇಳ್ಬೋದು. ಯಾರೂ ಕೂಡ ಈ ರಿಸಲ್ಟ್ನ ಊಹೆ ಮಾಡಿರಲಿಲ್ಲ. ಆ ಮಟ್ಟಿಗೆ 3ಕ್ಕೂ 3 ಕಾಂಗ್ರೆಸ್ ಪಡ್ಕೊಂಡಿದೆ. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೇನಾರ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ವಿಶ್ವಾಸ ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಬಾಯ್.